ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮಲ್ಲಿ ಸುಮಾರು ಜನರಿಗೆ ಅನಿಸುತ್ತೆ, ಅಯ್ಯೋ ಇಷ್ಟೊಂದು ಜನ ಸೇರಿ ಒಬ್ಬ ವ್ಯಕ್ತಿನ ಹೊಡಿತಿದ್ರೆ ಅಯ್ಯೋ ಪಾಪ ಅಂತೇಳಿ. ಬಟ್ ಆ ವ್ಯಕ್ತಿ ಮಾಡಿರುವಂಥ ಕೆಲಸ ಗೊತ್ತಾದರೆ ಹೊಡೆಯೋದಲ್ಲ, ಅವನಲ್ಲೇ ಸಾಯಿಸಬೇಕಿತ್ತು ಅಂತೇಳಿ ಅನಿಸುತ್ತೆ. ಸೊ ಏನಾಗಿದೆ ಅಂತಂದರೆ, ಇದೇ ಮೇ 28, 29ನೇ ತಾರೀಕು ಈ ಹರ್ಷಿದನ ಒಂದು ಮಗುವಿನ ತಂದೆ ತಾಯಿ ಮಗು ಊಟ ಮಾಡುವಾಗ ಅಣ್ಣ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ, ಮಗು ಉಸಿರಿಡ್ಕೊಂಡಿದೆ ಅಂತೇಳಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಆ್ಯಂಡ್ ಡಾಕ್ಟ್ರು ಕೂಡ ಕೂಡಲೇ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ. ಆ್ಯಂಡ್ ಅಲ್ಲಿ ಡಾಕ್ಟ್ರುಗಳಿಗೆ ಒಂದು ಶಾಕ್ ಆಗಿರುತ್ತೆ. ಏನಾಗಿದೆ ಅಂತಂದರೆ, ಮಗುವಿನ ಮೈ ಮೇಲೆ ಸುಮಾರು ಸಿಗರೆಟಿಂದ ಸುಟ್ಟಂಥ ಗಾಯದ ಗುರುತುಗಳು, 2 ಕೈಗಳು ಫ್ರ್ಯಾಕ್ಚರ್ ಆಗಿರುತ್ತೆ. ಆ್ಯಂಡ್ ಮೈ ಮೇಲೆ ಹೊಡೆದಿರುವಂಥ ಗಾಯದ ಗುರುತುಗಳು, ಚುಚ್ಚಿರುವಂಥ ಗಾಯದ ಗುರುತುಗಳು, ಇವೆಲ್ಲವನ್ನು ನೋಡಿ ಡಾಕ್ಟ್ರುಗಳಿಗೆ ಸಂಶಯ ಬಂದು ಪೊಲೀಸರಿಗೆ ಕೂಡಲೇ ಇನ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಈ ಕಡೆ ಮಗುವನ್ನು ಉಳಿಸುವಂಥ ಎಲ್ಲ ಪ್ರಯತ್ನವನ್ನು ಡಾಕ್ಟ್ರುಗಳು ಮಾಡ್ತಿರ್ತಾರೆ. ಬಟ್ ದುರಾದೃಷ್ಟವಶಾತ್ ಆ ಮಗುವನ್ನು ಉಳಿಸೋಕ್ಕೆ ಡಾಕ್ಟ್ರುಗಳಿಂದ ಆಗಲ್ಲ. ಇದೆಲ್ಲವನ್ನು ಸೇರಿ ನೋಡಿದಾಗ ಗೊತ್ತಾಗುತ್ತೆ, ಆ ಮಗುವಿನ ಮೈ ಮೇಲೆ ಬರೋಬ್ಬರಿ 51 ಗಾಯದ ಗುರುತುಗಳಿರುತ್ತೆ. ಈ ಹೊಡೆದಿರೋದು, ಬಡ್ದಿರೋದು, ಸಿಗರೇಟಿಂದ ಚುಚ್ಚಿರೋದು, ಇವೆಲ್ಲ ಸೇರಿ 51 ಗಾಯದ ಗುರುತುಗಳು. ಆ್ಯಂಡ್ ಇದಾದಮೇಲೆ ಮಗು ಸಾವನ್ನಪ್ಪುತ್ತೆ. ಆ ಮಗುವನ್ನು ಪೋಸ್ಟ್ಮಾರ್ಟಮ್ಗೂ ಕೂಡ ಕಳಿಸ್ತಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ, ಆ ಮಗುವಿನ ಮೇಲೆ ಇದ್ದಂಥ ಗಾಯದ ಗುರುತುಗಳು 51 ಅಲ್ಲ, 91 ಗಾಯದ ಗುರುತುಗಳು ಅಂತ. ಈ 51 ಗಾಯದ ಗುರುತುಗಳು ಮೇಲೆ ಕಾಣಿಸ್ತಾ ಇದ್ದರೆ, ಇನ್ನು ಮಿಕ್ಕಿದಂಥ 40 ಗಾಯದ ಗುರುತುಗಳು ಒಳಗಡೆ, ಅಂದರೆ ಇಂಟರ್ನಲ್ ಆರ್ಗನ್ಸ್, ಹೊಟ್ಟೆ ಮೇಲೆ, ಬ್ರೈನ್ ಮೇಲೆ, ಇದರ ಮೇಲೆಲ್ಲ ಕೂಡ ಗಾಯಗಳಾಗಿರುತ್ತೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದೂವರೆ ವರ್ಷದ ಮಗುವಿನ ಮೈ ಮೇಲೆ ಇಷ್ಟೊಂದು ಗಾಯದ ಗುರುತುಗಳು, ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಂದರೆ ಇವರೆಲ್ಲ ಮನುಷ್ಯರ ಅಂತ ನಮಗೆ ಅಸಹ್ಯ ಹುಟ್ಟುತ್ತೆ. ಏನಾಗಿದೆ ಅಂತಂದರೆ, ಈ ಮಗು ಹರ್ಷಿದನ ಮಗು 1.5 ವರ್ಷದ ಮಗು ಇರುತ್ತೆ. ಈ ಮಗುವಿನ ತಾಯಿ ಅಖಿಲ ಅಂತ 24 ವರ್ಷ. ಈ ಮಗು 3 ತಿಂಗಳು ಹೊಟ್ಟೆಲಿ ಇರೋವಾಗಲೇ ಮಗುವಿನ ತಂದೆ ತೀರೋಗಿರುತ್ತೆ. ಅದು ಗೊತ್ತಿಲ್ಲ, ಆ ತಂದೆ ನಿಜವಾಗ್ಲೂ ಮಾಡ್ಕೊಂಡಿದ್ದಾರೆ ಅಥವಾ ಈ ಮಹಾತಾಯಿನೇ ಆ ವ್ಯಕ್ತಿನ ಸಾಯಿಸಿದಾಳ, ಅದು ಕೂಡ ಗೊತ್ತಿಲ್ಲ. ಅದು ಕೂಡ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಆ್ಯಂಡ್ ಈ ವ್ಯಕ್ತಿನಿದಾನ, ಈ ವ್ಯಕ್ತಿ ಹೆಸರು ಅಷ್ಕರ್ ಅಂತ. ಇವನಿಗೆ 31 ವರ್ಷ. ಈತ ಮುಸ್ಲಿಂ ವ್ಯಕ್ತಿ. ಏನಾಗಿದೆ ಅಂತಂದರೆ, ಈ ಅಖಿಲ ಅನ್ನೋಳು ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ್ಯಂಡ್ ಈತ ಅಷ್ಕರ್ ಅಂತ, ಇವನಿಗೆ 31 ವರ್ಷ. ಇವನು ಡ್ರೈವರ್ ಕೆಲಸನ ಮಾಡ್ತಿರ್ತಾನೆ. ಇವ್ರ ಮಧ್ಯೆ ಅದು ಹೆಂಗೋ ಮೀಟ್ ಆಗುತ್ತೆ, ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಅದು ಹೆಂಗೋ ಮುಂದೆ ಲವ್ ಕೂಡ ಆಗುತ್ತೆ. ಆ್ಯಂಡ್ ಅದು ಮುಂದೆ ಹೋಗಿ ಲಿವಿನಲ್ಲೂ ಕೂಡ ಇರ್ತಾರೆ. ಬಟ್ ಇಲ್ಲೇನಾಗುತ್ತೆ ಅಂದರೆ, ಈ ಒಂದು ವಿಚಾರ ಆ ಮಗುವಿನ ತಾತ ಅಜ್ಜಿ ಏನಿರ್ತಾರೆ, ಆ ಸತ್ತೋಗಿರುವಂಥ ತಂದೆ ತಾಯಿ ಏನಿರ್ತಾರೆ, ಅವರು ಬಂದು, ನೀನೇನೋ ಆಲ್ರೆಡಿ ಯಾರನ್ನೊಬ್ಬನ ಹುಡ್ಕೊಂಡಿದ್ಯಾ, ನೀನು ಯಾರ ಜೊತೆನಿದ್ಯಾ, ನಿನ್ನ ಪಾಡಿಗೆ ಏನೋ ಮಾಡ್ಕೊಂಡಿದ್ಯಾ, ಮಗುವನ್ನು ನಮಗೆ ಕೊಟ್ಬಿಡು, ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತೇಳಿ ಮಗುನ ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ 3 ತಿಂಗಳು ಆ ತಾತ ಅಜ್ಜಿನ ಮಗುವನ್ನು ಸಾಕ್ತಾರೆ. ಅದಾದಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಈಕೆ ಏನು ಮಾಡ್ತಾಳೆ, ಈ ಮಕ್ಕಳ ಸಂರಕ್ಷಣಾ ಅಥವಾ ಮಗು ಸಂರಕ್ಷಣಾ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರಿಗೆ ಹೇಳಿ ತನ್ನ ಮಗುವನ್ನು ಮನೆಗೆ ಕರೆಸ್ಕೊತಾಳೆ. ಯಾಕಂದರೆ ಕಾನೂನು ಪ್ರಕಾರ ಮಗು ತಾಯಿ ಜೊತೆನೇ ಇರಬೇಕು ಅಂಥೇಳಿ ಆ ತಾತ ಅಜ್ಜಿಗೆ ಹೇಳಿದ ತಕ್ಷಣ ಸರಿ ಅಂಥೇಳಿ ಆ ತಾತ ಅಜ್ಜಿ ಕೂಡ ಮಗುವನ್ನು ಮತ್ತೆ ಆ ತಾಯಿ ಹತ್ರನೇ ಕಳಿಸ್ಕೊಡ್ತಾರೆ. ಬಟ್ ಅದು ಯಾವ ಸುಖಕ್ಕೆ ಆ ಮಗುವನ್ನು ಕರೆಸ್ಕೊತಾಳೋ ಗೊತ್ತಿಲ್ಲ. ಆ ಮಗುವಿಗೆ ಎಷ್ಟು ಚಿತ್ರಹಿಂಸೆ ಕೊಡ್ತಾರೆ ಅಂದರೆ, ಇದೇ ಒಂದು 15 ದಿನಗಳ ಹಿಂದೆ ಈಕೆ ಡ್ಯಾನ್ಸ್ ಕೆಲಸಕ್ಕೆ ಅಂತೇಳಿ ಹೋಗಿರ್ತಾಳೆ. ಆ್ಯಂಡ್ ವಾಪಸ್ ಮನೆಗೆ ಬರೋಷ್ಟರಲ್ಲಿ ಮಗುವಿನ 2 ಕೈಗಳು ಮುರಿದೋಗಿರುತ್ತೆ. ಆ ಮನೆ ಸುತ್ತಮುತ್ತ ಇರೋರೆಲ್ಲ ಕೇಳ್ತಾರೆ ಏನಾಗಿದೆ ಅಂತ ಕೇಳಿದಾಗ, ಆ ಮಗು ಸೈಕಲ್ ಮೇಲಿಂದ ಬಿದ್ದಿದೆ ಅಂತ ಹೇಳ್ತಾರೆ. ಸಾಧಾರಣವಾಗಿ ಯಾರೇ ಸೈಕಲ್ ಮೇಲಿಂದ ಆಗಲಿ ಅಥವಾ ಬೈಕ್ ಮೇಲಿಂದ ಬಿದ್ದರೆ ಒಂದು ಕಡೆ ಒಂದೇ ಸೈಡು ಕೈ ಅಥವಾ ಕಾಲು ಮುರಿಬೋದು, ಅಥವಾ ಕೈ ಕಾಲು 2 ಕೂಡ ಒಂದು ಸೈಡ್ ಮುರಿಯುತ್ತೆ. ಬಟ್ 2 ಕೈಗಳು ಮುರಿಯೋದು ತುಂಬಾ ಅಸಹಜ, ಇದು ಸಾಧ್ಯನೇ ಇಲ್ಲ. ಬಟ್ ಸ್ಟಿಲ್ ತಾಯಿನೇ ಹೇಳ್ತಿದ್ದಾಳೆ ಅಂತೇಳಿ ಅಲ್ಲಿರುವಂಥ ಜನ ಕೂಡ ನಂಬ್ತಾರೆ. ಬಟ್ ಇಲ್ಲಿ ಒಳಗಡೆ ಏನಾಗ್ತಿತ್ತು ಅಂದರೆ, ಅಷ್ಕರನನು ಮೊದಲಿಗೆ ಈ ಮಗುವಿನ ಬಯೋಲಾಜಿಕಲ್ ಫಾದರ್ ಅಲ್ಲ, ಅಂದರೆ ಆ ಮಗು ಅವನದಲ್ಲ ಅನ್ನೋದು ತಲೆಯಲ್ಲಿ ಬಂದಿರುತ್ತೆ. ಆ್ಯಂಡ್ ಅದು ಅವನ ರಕ್ತ ಅಲ್ವಲ್ಲ. ಆ್ಯಂಡ್ ಮೋರ್ ಓವರ್ ಆ ವ್ಯಕ್ತಿ ಮುಸ್ಲಿಮೋನಾಗಿರ್ತಾನೆ. ಇಲ್ಲಿ ಲವ್ ಜಿಹಾದು ಅದು ನೀವು ಕನ್ಸಿಡರ್ ಮಾಡ್ತೀರಾ ಇಲ್ವಾ, ಅದು ಕೂಡ ಮುಂದೆ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗೋದು. ಈ ವ್ಯಕ್ತಿಗೆ ಏನಂತಂದರೆ, ಆ ಮಗು ತನ್ನದಲ್ಲ, ಈ ಮಗು ತನ್ನ ರಕ್ತದಲ್ಲ ಅನ್ನೋದು ತಲೆಯಲ್ಲಿ ಬಂದಿರ್ಬೋದೇನೋ ಗೊತ್ತಿಲ್ಲ. ಆ ಮಗುವಿಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅದು ಜಸ್ಟ್ 1.5 ವರ್ಷದ ಮಗು. ಆ ಮಗು ಮುಖ ನೋಡಿದ್ರೇ ಎಷ್ಟು ಇನ್ನೋಸೆಂಟ್ ಫೇಸು, ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ. ಏನು ಮಾಡಿದರೆ, ಆ ಮಗುವಿಗೆ ಸಿಗರೇಟಿಂದ ಚುಚ್ಚೋದಕ್ಕೆ, ಹೊಡೆಯೋದಕ್ಕೆ, ಬಡಿಯೋದಕ್ಕೆ ಇದೆಲ್ಲವನ್ನು ಮಾಡಿದ್ದಾರೆ. ಆ್ಯಂಡ್ ಆ ದಿನ ಏನಾಗಿದೆ, ಮೇ 28, 29ನೇ ತಾರೀಕು ಮಗು ಊಟ ಮಾಡ್ತಿರೋಂಥ ಟೈಮಲ್ಲಿ ಹೊಡೆದಿದ್ದಾರೋ ಬಡ್ದಿದ್ದಾರೋ ಗೊತ್ತಿಲ್ಲ. ಆ ಒಂದು ಮಗು ಅಳುವಾಗ ಯೂಶ್ವಲಿ ಉಸಿರು ಹಿಡ್ಕೊಳ್ಳುತ್ತೆ. ಸೊ ಹೊಡೆಯೋ ಟೈಮಲ್ಲಿ ಆ ಮಗು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದೇನೋ, ಉಸಿರು ಹಿಡ್ಕೊಂಡಿದೆ ಗೊತ್ತಿಲ್ಲ. ಆ್ಯಂಡ್ ಉಸಿರು ಹಿಡ್ಕೊಂಡಿದೆ ಅಂತ ಗೊತ್ತಾದ ತಕ್ಷಣ ಆ ಮಗುವನ್ನು ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅದು ಯಾವ ಒಂದು ಸುಖಕ್ಕೆ ಅಡ್ಮಿಟ್ ಮಾಡಿದ್ರೂ ಗೊತ್ತಿಲ್ಲ. ಯಾಕಂದರೆ ಮತ್ತೆ ಒಂದು ವೇಳೆ ಆ ಮಗು ಬದುಕಿತ್ತು ಅಂದರೆ ಇದೇ ರೀತಿ ಟಾರ್ಚರ್ ಕಂಟಿನ್ಯೂ ಮಾಡ್ತಾಯಿದ್ರು. ಪಾಪ ಒಂದು ರೀತಿ ನೋಡಿದ್ರೆ ಆ ಮಗು ಜೀವ ಕಳ್ಕೊಂಡಿದ್ದೇ ಒಳ್ಳೇದು ಅನಿಸುತ್ತೆ. ಬದುಕಿದ್ರು ಕೂಡ ಅದೆಷ್ಟು ಟಾರ್ಚರ್ ಕೊಡ್ತಾಯಿದ್ರು ಇನ್ನೂ ಗೊತ್ತಿಲ್ಲ. ಸೊ ಇದು ಕೂಡಲೇ ನ್ಯೂಸ್ ಎಲ್ಲ ಕಡೆ ಗೊತ್ತಾಗುತ್ತೆ. ಆ್ಯಂಡ್
ಪೊಲೀಸರು ಕೂಡ ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಹೊಡೆದು ಬಡ್ದು ಕೇಳಿದಾಗ ಆ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ, ಹೌದು ನಾನೇ ಆ ಮಗುವಿಗೆ ಟಾರ್ಚರ್ ಮಾಡಿದ್ದೀನಿ, ಹೊಡೆದಿದ್ದೀನಿ, ಸಿಗರೇಟಿಂದ ಚುಚ್ಚಿದ್ದೀನಿ ಅಂತೆಲ್ಲ ನಾನೇ ಒಪ್ಕೊತಾನೆ. ಆ್ಯಂಡ್ ಇದಾದಮೇಲೆ ಆ ಅಷ್ಕರ್ ಅನ್ನೋ ವ್ಯಕ್ತಿನ ಮತ್ತು ಆ ಮಗುವಿನ ತಾಯಿ ಅಖಿಲ್ ಅನ್ನೋರನ್ನ ಇಬ್ಬರನ್ನೂ ಕೂಡ ಅವರಿದ್ದಂಥ ಮನೆಗೆ ಕರ್ಕೊಂಡು ಹೋಗ್ತಾರೆ. ಏನಾದರೂ ಎವಿಡೆನ್ಸ್ ಸಿಗಬಹುದು ಅಂಥೇಳಿ ಅವರಿಬ್ಬರನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದು ಏನಂದರೆ, ವಾಪಸ್ ಮನೆಯಿಂದ ಆಚೆ ಕರ್ಕೊಂಡು ಬರುವಾಗ ಅಲ್ಲಿರೋವಂಥ ಆಲ್ರೆಡಿ ಒಂದು ನ್ಯೂಸ್ ಎಲ್ರಿಗೂ ಗೊತ್ತಾಗಿತ್ತಲ್ಲ, ಇಡೀ ವೈರಲ್ ಆಗಿತ್ತು ಇಡೀ ಕೇರಳ ತುಂಬ ಎಲ್ಲ. ಆ್ಯಂಡ್ ಜನಕ್ಕೂ ಕೂಡ ಗೊತ್ತಾಗಿತ್ತು. ಅವ್ರಿಗೆಲ್ಲ ಕೇಳಿದಾಗ ಅವರು ಕೂಡ ಹೇಳ್ತಾರೆ, ಇಲ್ಲ ನಾವು ಸುಮಾರು ಸಾರಿ ನೋಡಿದ್ದೀವಿ, ಮಗು ತುಂಬಾ ಯಾವಾಗಲೂ ಅಳ್ತಾ ಇರೋದು, ಕೇಳಿದ್ರೆ ಇಲ್ಲ ಬರೀ ಅಳ್ತಾ ಇರುತ್ತೆ, ಏನೂ ಮಾಡಿಲ್ಲ ಅಂಥೇಳಿ ಆ ತಾಯಿ ಹೇಳ್ತಿದ್ಲಂತೆ. ಸೊ ಇವರು ಕೂಡ ಹೆತ್ತ ತಾಯಿನ ಈ ಥರ ಹೇಳ್ತಿದಾರಲ್ಲ ಅಂಥೇಳಿ ಸುಮ್ಮನಾಗ್ತಿದ್ರು. ಬಟ್ ಈಗ ನಿಜವಾಗ್ಲೂ ರೀಸನ್ ಗೊತ್ತಾದ ತಕ್ಷಣ ಅಲ್ಲಿರುವಂಥ ನೇಬರ್ಸೇ ಆ ವ್ಯಕ್ತಿಯನ್ನು ಹೊಡೆಯೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಪೊಲೀಸರು ಕೂಡ ಅಲ್ಲಿರುವಂಥ ಜನಗಳು ಯಾವಾಗ ಆಕ್ರೋಶನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಅವರನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಲಾಠಿ ಚಾರ್ಜ್ ಕೂಡ ಆಗುತ್ತೆ. ಬಟ್ ಆ ಒಂದು ವಿಡಿಯೋನ ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ಇವಾಗ ಬೇಜಾರಾಗುತ್ತೆ ಪಾಪ, ಅಷ್ಟು ಚಿಕ್ಕ ಮಗು, 1.5 ವರ್ಷದ ಮಗು, ಬೇಡ ಅಂದರೆ ಆ ತಾತ ಅಜ್ಜಿಗಾದರೂ ಬಿಟ್ಕೊಟ್ಟಿದ್ರೆ ಅವರೇ ಚೆನ್ನಾಗಿ ನೋಡ್ಕೊಂಡಿರೋರು. ಅದು ಯಾವ ಕಾರಣಕ್ಕೆ ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಮಗುನ ಕರ್ಸ್ಕೊಂಡ್ಮೇಲೆ ಯಾಕೆ ಈ ಥರ ಟಾರ್ಚರ್ ಮಾಡಿದ್ರು ಪಾಪ. ಮಗು ಮಕ್ಕ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಕರಳು ಹಿಂಡುತ್ತೆ. ಬೇರೆ ಯಾರೋ ಮಾಡಿದ್ರು ಕೂಡ ಸಹಿಸ್ಕೋಬೋದು. ಹೆತ್ತ ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಸಾಕದಂಥ ತಾಯಿನೇ ಈ ರೀತಿ ಮಾಡ್ತಾಳೆ ಅಂತಂದರೆ ಬೇಜಾರಾಗುತ್ತೆ. ಈ ಮಗು ಜಗತ್ತಲ್ಲಿ ಮಗು ನಂಬೇಕಿರೋದೇ ತಾಯಿನ. ಈ ಹೆತ್ತವರು ಈ ಥರ ಮಾಡಿಬಿಟ್ರೆ ಇನ್ನು ಮಗು ಏನು ಮಾಡಬೇಕಾಗುತ್ತೆ ಹೇಳಿ. ಸದ್ಯಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಏನು ಮಾಡ್ತಾರೆ, ಇವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ ಅದು ದೇವ್ರಿಗೆ ಬಿಟ್ಟಿದೆ. ಬಟ್ ಸೊ ನಾನು ನಿಮ್ಗೆ ಹತ್ರ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಸುತ್ತಮುತ್ತ ಏನಾದರೂ ಒಂದು ಅಬ್ನಾರ್ಮಲ್ ಆ್ಯಕ್ಟಿವಿಟಿ ನಡೀತಿದೆ ಅಂತಂದರೆ ಜಸ್ಟ್ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಮಾಡಿ ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ನಿಮ್ಮ ಮೇಲೆ ಯಾವುದೇ ಆ್ಯಕ್ಷನ್ ತೊಗೊಳ್ಳಲ್ಲ. ಈ ಥರ ಒಂದು ಇನ್ಸಿಡೆಂಟ್ ಆಗೋದನ್ನು ನೀವು ಅಟ್ಲೀಸ್ಟ್ ತಡಿಬೋದು. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇದಿಷ್ಟು ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.